ಹಾಯ್ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಬಗ್ಗೆ ಹಲವಾರು ಕ್ವಶನ್ಸನ್ನು ಕೇಳಿದ್ರು. ಅವುಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಸ್ಟೂಡೆಂಟ್ ಕೇಳುವಂತಹ ಕ್ವಶನ್ ಏನಾಗಿತ್ತು ಅಂತ ಹೇಳಿದ್ರೆ, ಈಗ ಅವರು ಎಂಜಿನಿಯರಿಂಗ್ ಮಾಡಬೇಕು ಅಂತಿರೋದು, ಒಂದೇ ಕಾಲೇಜ್ನ 2 ಅಥವಾ ಅದಕ್ಕಿಂತ ಹೆಚ್ಚಿನ ಬ್ರಾಂಚಸನ್ನು ಆಪ್ಷನ್ ಎಂಟ್ರಿ ಒಳಗಡೆ ಆ್ಯಡ್ ಮಾಡ್ಕೋಬಹುದಾ ಅಂತ ಅವ್ರು ಕೇಳ್ತಾ ಇರೋದು. ಅಂದರೆ ಈಗ ಒಂದು ಕಾಲೇಜ್ ಇದೆ, ಕಾಲೇಜ್ ಎ ಅಂತ ಅಂದ್ಕೊಳ್ಳೋಣ. ಅಲ್ಲೀಗ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಬ್ರಾಂಚ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಬ್ರಾಂಚ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್, ಹಾಗೆ ಸೈಬರ್ ಸೆಕ್ಯೂರಿಟಿ, ಈ ರೀತಿ ಹಲವಾರು ಬ್ರಾಂಚಸ್ ಇದ್ದಾವೆ. ಅಲ್ಲಿರುವಂಥ ಒಂದು 2-3 ಬ್ರಾಂಚಸನ್ನು ನಾವು ಆಪ್ಷನ್ ಎಂಟ್ರಿ ಒಳಗಡೆ ಆ್ಯಡ್ ಮಾಡ್ಕೋಬಹುದಾ ಅಂತ ಅವ್ರು ಕೇಳಿರೋದು. ಆ್ಯಡ್ ಮಾಡ್ಕೋಬಹುದು, ಓಕೆನಾ. ಅಂದರೆ ಈಗ ಆ ಕಾಲೇಜಲ್ಲಿರುವಂತಹ 2-3 ಬ್ರಾಂಚ್ ನಿಮಗೆ ಇಷ್ಟ ಆದರೆ ಅದನ್ನು ಆ್ಯಡ್ ಮಾಡ್ಕೋಬಹುದು. ಅಥವಾ ನಿಮಗೆ ಎಲ್ಲ ಬ್ರಾಂಚಸ್ ಕೂಡ ಇಷ್ಟ ಇದೆ ಅಂತ ಹೇಳಿದ್ರೆ ಎಲ್ಲ ಬ್ರಾಂಚಸನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ನಂತರ ಅದಕ್ಕೇನು ಪರ್ಟಿಕ್ಯುಲರ್ ರೂಲ್ಸ್ ಇಲ್ಲ, ಇದೇ ಆರ್ಡರ್ಲೇ ಆ್ಯಡ್ ಮಾಡಬೇಕು ಅಂತ ಕೂಡ ಇಲ್ಲ. ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ಆ್ಯಡ್ ಮಾಡ್ಕೋಬಹುದು. ಈಗ ಎಕ್ಸಾಂಪಲ್ ಕಾಲೇಜ್ ಎ ಅಂತ ಹೇಳಿದೆ, ಅಲ್ಲಿರುವಂತಹ ಒಂದು 3 ಬ್ರಾಂಚ್ ನಿಮಗೆ ಇಷ್ಟ, ಅದನ್ನು ಆ್ಯಡ್ ಮಾಡ್ಕೊಂಡ್ರಿ. ಫಸ್ಟ್, ಸೆಕೆಂಡ್, ಥರ್ಡ್ ಪ್ರಯಾರಿಟಿಯಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಅಂದ್ಕೊಳ್ಳೋಣ. ಅಂದರೆ ಈಗ ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿಯಲ್ಲಿ ಇನ್ಫಾರ್ಮೇಷನ್ ಸೈನ್ಸ್, ಹಾಗೆ ಥರ್ಡ್ ಪ್ರಯಾರಿಟಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗನ್ನು ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಎಕ್ಸಾಂಪಲ್ ಹೇಳ್ತಿರೋದು, ಓಕೆ. ಅದ್ರ ನೆಕ್ಸ್ಟ್ ಏನು ಮಾಡಿದ್ರಿ ನೀವು, 4th ಪ್ರಯಾರಿಟಿ ಒಳಗಡೆ ಕಾಲೇಜ್ ಬಿ, ಅದರಲ್ಲಿರುವಂಥ ಒಂದು ಬ್ರಾಂಚನ್ನು ಆ್ಯಡ್ ಮಾಡ್ಕೊಂಡ್ರಿ. ಕಂಪ್ಯೂಟರ್ ಸೈನ್ಸ್ ಬ್ರಾಂಚನ್ನು ಆ್ಯಡ್ ಮಾಡ್ಕೊಂಡ್ರೆ ಅಂದ್ಕೊಳ್ಳೋಣ 4th ಪ್ರಯಾರಿಟಿಯಲ್ಲಿ. ಈಗ 5th ಪ್ರಯಾರಿಟಿ ಒಳಗಡೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿಯನ್ನು ಆ್ಯಡ್ ಮಾಡಬೇಕು ಅಂತಿದ್ದೀರಾ. ಯಾವ ಕಾಲೇಜ್? ಕಾಲೇಜ್ ಎ. ಅಂದರೆ ಫಸ್ಟ್ 3 ಪ್ರಯಾರಿಟಿಯಲ್ಲಿ ಯಾವ ಕಾಲೇಜನ್ನು ಬ್ರಾಂಚನ್ನು ಆ್ಯಡ್ ಮಾಡ್ಕೊಂಡಿದ್ರೋ ಅದೇ ಕಾಲೇಜ್ನ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಬ್ರಾಂಚನ್ನು ಈಗ 5th ಪ್ರಯಾರಿಟಿ ಸೆಟ್ ಮಾಡಬೇಕು ಅಂತಂದರೆ ಸೆಟ್ ಮಾಡ್ಕೋಬಹುದು. ಈ ರೀತಿ ಯಾವುದೇ ಆರ್ಡ್ರಲ್ಲಿ ಬೇಕಾದರೂ ಕೂಡ ನೀವು ಈ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೋಬಹುದು. ನಂತರ ಈ ಕಾಲೇಜ್ಗಳನ್ನು ಆ್ಯಡ್ ಮಾಡೋಕ್ಕೆ ಯಾವುದೇ ಲಿಮಿಟ್ ಇರಲ್ಲ. ಇದನ್ನು ಕೂಡ ಕೇಳ್ತಿದ್ದಾರೆ, ಲಿಮಿಟ್ ಇರತ್ತಂತ. ಯಾವುದೇ ಲಿಮಿಟ್ ಇರಲ್ಲ. ನಂತರ ನೀವು ಜಾಸ್ತಿ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು. ನಂತರ ಅದು ಪ್ರಯಾರಿಟಿ ಪ್ರಕಾರ ಇರಬೇಕು. ಅಂದರೆ ಈಗ ನಿಮಗೆ ಕಾಲೇಜ್ ಅಲಾಟ್ ಆಯಿತು, ಅಲಾಟ್ ಆದ ನಂತರ ನನಗೀಗ ಅಲಾಟ್ ಆಗಿರೋ ಕಾಲೇಜ್ ಇಷ್ಟ ಇಲ್ಲ, ನನಗೆ ಬೇರೆ ಕಾಲೇಜ್ ಇಷ್ಟ ಇತ್ತು ಅಂತ ಆ ರೀತಿ ಹೇಳೋ ರೀತಿ ಪರಿಸ್ಥಿತಿ ಬರಬಾರ್ದು. ಅಂದರೆ ಎಕ್ಸಾಂಪಲ್, ಈಗ ನೀವು ಕಾಲೇಜ್ ಒಳಗಡೆ ಅಂದರೆ ಆಪ್ಷನ್ ಎಂಟ್ರಿ ಒಳಗಡೆ ಒಂದು 100 ಕಾಲೇಜಸನ್ನು ಆ್ಯಡ್ ಮಾಡ್ಕೊಂಡಿದ್ದೀರಾ. ಅದರೊಳಗಡೆ ನಿಮಗೆ ಈಗ 5th ಪ್ರಯಾರಿಟಿ, 5ನೇ ಪ್ರಯಾರಿಟಿಯಲ್ಲಿ ನೀವು ಇಟ್ಟಿರುವಂತಹ ಕಾಲೇಜ್, 5ನೇ ನಂಬರಲ್ಲಿ ನೀವು ಇಟ್ಟಿರುವಂಥ ಕಾಲೇಜ್ ಅಲಾಟ್ ಆಗಿದೆ ಅಂದ್ಕೊಳ್ಳೋಣ. ಆವಾಗ ನನಗೆ ಈ 5th ಪ್ರಯಾರಿಟಿಯಲ್ಲಿರೋ ಕಾಲೇಜ್ ಇಷ್ಟ ಇಲ್ಲ, ನನಗೆ 20th ಪ್ರಯಾರಿಟಿಯಲ್ಲಿ ಏನು ಕಾಲೇಜ್ ಇದೆ ಅದು ಇಷ್ಟ ಆದ ನನಗೆ ಅಂತೆಲ್ಲ ಆ ರೀತಿ ಹೇಳೋ ರೀತಿ ಇರಬಾರ್ದು. ನಿಮ್ಮ ಪ್ರಯಾರಿಟಿ ಲಿಸ್ಟೇ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ನಿಮಗೆ ತುಂಬ ಇಷ್ಟ ಇರೋ ಕಾಲೇಜ್ 20th ಪ್ರಯಾರಿಟಿಲಿ ಇಟ್ಟರೆ ಅದು ನೀವು 20th ಪ್ರಯಾರಿಟಿಲಿ ಯಾಕೆ ಇಟ್ಟಿದ್ದೀರಾ ಅದನ್ನೇ ಬೇಕಿದ್ರೆ ಮೇಲ್ಗಡೆ ಇಟ್ಕೊಂಡು, ಈ 5th ಪ್ರಯಾರಿಟಿ ಕಾಲೇಜ್ ನಿಮಗೆ ಅಷ್ಟು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದನ್ನು ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ಕೊನೆಯಲ್ಲಿ ಇಟ್ಕೋಬೋದು. ಅಥವಾ ಕಾಲೇಜೇ ಇಷ್ಟ ಇಲ್ಲ, ಸೀಕ್ರನ ಹೋಗೋದೇ ಇಲ್ಲ ಅಂತ ಹೇಳಿದ್ರೆ ಆ ಕಾಲೇಜನ್ನು ಆಪ್ಷನ್ ಎಂಟ್ರಿ ಲಿಸ್ಟಿಂದನೇ ಡಿಲೀಟ್ ಮಾಡ್ಬೋದು. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರಲ್ಲಿ ನಿಮಗೆ ಇಷ್ಟ ಇರುವಂತಹ ಕಾಲೇಜ್, ಅಂದರೆ ಅಕಸ್ಮಾತ್ ಅಲಾಟ್ ಆದರೆ ಅಡ್ಮಿಷನ್ ಮಾಡ್ಕೋತೀನಿ, ಅಂದರೆ ಬೇರೆ ಯಾವುದೋ ಸಿಚುವೇಶನ್, ಅಂದರೆ ಬೇರೆ ಯಾವುದೇ ರೀತಿಯಲ್ಲಿ ನನಗೆ ಬೇರೆ ಕಾಲೇಜ್ ಸಿಗೋದೇ ಇಲ್ಲ, ಆ ರೀತಿ ಇದ್ದಾಗ ಸಿಕ್ಕಿರೋ ಕಾಲೇಜ್ ಅಲ್ಲೇ ಅಡ್ಮಿಷನ್ ಆದರೂ ಮಾಡ್ಕೋತೀನಿ ಅಷ್ಟಾದರೂ ಇರಬೇಕು. ಸ್ವಲ್ಪನೂ ಇಷ್ಟನೇ ಇಲ್ಲ ಆ ಕಾಲೇಜ್ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ ಕಾಲೇಜು ಇರಬಾರ್ದು. ಯಾಕಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರಲ್ಲಿರುವಂತಹ ಯಾವುದೋ ಒಂದು ಕಾಲೇಜನ್ನೇ ನಿಮಗೆ ಅಲಾಟ್ ಮಾಡ್ತಾರೆ. ಅದಕ್ಕೋಸ್ಕರ ಸೊ ಆಪ್ಷನ್ ಎಂಟ್ರಿ ಲಿಸ್ಟನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.